ವರ್ಲ್ಡಲ್ಲೇ ಹೈಯೆಸ್ಟ್ ನಂಬರ್ ಆಫ್ 7-Elevens ಸ್ಟೋರ್ ಇರುವಂಥ ದೇಶ ಥಾಯ್ಲ್ಯಾಂಡ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಒನ್ ಕ್ರೇಜಿ ಇಂಟ್ರೋವರ್ಟ್ ಯೂಟ್ಯೂಬ್ ಚಾನಲ್. ಇವತ್ತು ಸೆಕೆಂಡ್ ಡೇ ಇನ್ ಬ್ಯಾಂಕಾಕ್. ಇವಾಗ ಬ್ಯಾಂಕಾಕ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಸೊ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಸೊ ಸ್ಟೇ ಟ್ಯೂನ್. ಬ್ಯಾಂಕಾಕ್ ಇಸ್ ಸೂಪರ್ ಎಕ್ಸ್ಪೆನ್ಸಿವ್. ನೀವು ಯಾವುದೇ ಟ್ರಾನ್ಸ್ಪೋರ್ಟ್ ತಗೊಳ್ಳಿ, ಇಲ್ಲಿ ಫ್ಲಾಟ್ ಫೇರ್ ಇಟ್ಟಿರ್ತಾರೆ. ಫ್ಲಾಟ್ ಫೇರ್ ಲೈಕ್ 15 ಬಾಟ್ 20 ಬಾಟ್ ಆ ಥರ. ಮತ್ತು ಜಸ್ಟ್ ಒಂದು ರಿವರ್ ಕ್ರಾಸ್ ಮಾಡ್ಬೇಕಂದ್ರೂ ಇಟ್ ಕಾಸ್ಟ್ ಲೈಕ್ 40 ಬಾಟ್ ವಿಚ್ ವಿಲ್ ಬಿ ಲೈಕ್ 120 ಇಂಡಿಯನ್ ರುಪೀಸ್. ಸೊ ನೀವು ಒನ್ ಡೇ ಟ್ರಾನ್ಸ್ಪೋರ್ಟ್ಗಂತಾನೆ ನೀವು ಅಟ್ಲೀಸ್ಟ್ 1K ಪರ್ ಪರ್ಸನ್ ಅಂತ ಇಡಬೇಕಾಗುತ್ತೆ. ಸೊ ಇವತ್ತು ನಮ್ಮ ಐಟಿನರಿ 3 ಪ್ಲೇಸಸ್ ಇಟ್ಕೊಂಡಿದ್ದೀವಿ: ದ ಗ್ರ್ಯಾಂಡ್ ಪ್ಯಾಲೇಸ್, ಮತ್ತೆ ವಾಟರನ್, ಮತ್ತೆ ಐಕಾನ್ಸಿಯಮ್ ಮಾಲ್. ಸೊ ಈ 3 ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಕಮ್ ವಿತ್ ಅಸ್. ಇಲ್ಲಿ ಎಲಿವೇಟರ್ ನಂಬರ್ 1 ಸ್ಟಾರ್ಟ್ ಆಗುತ್ತೆ, 0 ಸ್ಟಾರ್ಟ್ ಆಗಲ್ಲ. ಬ್ಯಾಂಕಾಕ್ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಮುಂಚೆ ಇಲ್ಲಿರೋಂಥ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಸಾಕಷ್ಟು ಡಿಫ್ರೆಂಟ್ ವೆರೈಟೀಸ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ಸ್ ಇದೆ. ಮೊದಲಿಗೆ BTS ಆರ್ ಸ್ಕೈ ಟ್ರೈನ್, ಇದು ಸೇಮ್ ನಮ್ಮ ಮೆಟ್ರೋ ಥರ ಇರುತ್ತೆ. ಆಮೇಲೆ MRT, ಇದು ಮೆಟ್ರೋ ಥರನೇ ಇರುತ್ತೆ, ಬಟ್ ಇದು ಅಂಡರ್ಗ್ರೌಂಡ್ ಇರುತ್ತೆ. ಎಲೆಕ್ಟ್ರಿಕ್ AC ಬಸ್ಸಸ್, ನಾನ್ AC ಓಲ್ಡ್ ಬಸ್ಸಸ್, ಬೋಟ್ಸ್ ಆರ್ ಫೆರೀಸ್, ಆ್ಯಂಡ್ ಗ್ರ್ಯಾಬ್ ಕ್ಯಾಬ್ಸ್, ಇದು ಸೇಮ್ ನಮ್ಮ ಓಲಾ ಊಬರ್ ಥರ. ಗ್ರೀನ್ ಕಲರ್ ಟ್ಯಾಕ್ಸೀಸ್, ಆ್ಯಂಡ್ ನೀವೇ ಓನ್ ಆಗಿ 2 ವೀಲರ್ ಆರ್ 4 ವೀಲರ್ನ ಕೂಡ ರೆಂಟ್ ಮಾಡ್ಕೋಬೋದು. ಸ್ಕೈ ಟ್ರೈನ್ ಫೇರ್ ಸೇಮ್ ಬೆಂಗಳೂರು ಮೆಟ್ರೋ ಫೇರ್ ಥರನೇ ಇರುತ್ತೆ. ಇದು ಬ್ಯಾಂಕಾಕ್ನ MRT ಆ್ಯಂಡ್ ಸ್ಕೈ ಟ್ರೈನ್ ಮತ್ತು ಏರ್ಪೋರ್ಟ್ ರೈಲ್ ಲಿಂಕ್ನ ಮ್ಯಾಪ್. ಇನ್ನು ಎಲೆಕ್ಟ್ರಿಕ್ ಬಸ್ಸಸ್ಸಲ್ಲಿ ಫ್ಲ್ಯಾಟ್ ಫೇರ್ ಇಟ್ಟಿರ್ತಾರೆ. 15 to 20 ಬಾಟ್ ಫ್ಲ್ಯಾಟ್ ಫೇರ್ ಇರುತ್ತೆ. ಆ್ಯಂಡ್ ಓಲ್ಡ್ ಬಸ್ಸಸ್ಸಲ್ಲಿ 8 ಬಾಟ್ ಫ್ಲ್ಯಾಟ್ ಫೇರ್ ಇರುತ್ತೆ. ಅಂದರೆ ನೀವು 1 ಸ್ಟಾಪ್ ಇಳಿದ್ರೂ ಇಲ್ಲ 10 ಸ್ಟಾಪ್ ಇಳಿದ್ರೂ ಸೇಮ್ ಪ್ರೈಸ್ ಪೇ ಮಾಡಬೇಕಾಗುತ್ತೆ. ಬೋಟ್ಸ್ ಆರ್ ಫೆರೀಸಲ್ಲಿ 30 to 40 ಬಾಟ್ ಫ್ಲ್ಯಾಟ್ ಫೇರ್ ಇರುತ್ತೆ. ಆ್ಯಂಡ್ ಗ್ರ್ಯಾಬ್ ಕ್ಯಾಬ್ಸಲ್ಲಿ ಸೇಮ್ ಓಲಾ ಊಬರಲ್ಲಿ ಹೇಗೆ ಡಿಸ್ಟೆನ್ಸ್ ವೈಸ್ ಕ್ಯಾಲ್ಕುಲೇಟ್ ಆಗುತ್ತೆ ಫೇರ್, ಅದೇ ಥರ ಕ್ಯಾಲ್ಕುಲೇಟ್ ಆಗುತ್ತೆ. ರೆಂಟಲ್ ವೆಹಿಕಲ್ಸ್ಗೆ 3 to 5,000 ಥಾಯ್ ಬಾತ್ ಡೆಪಾಸಿಟ್ ಪೇ ಮಾಡಬೇಕು, ಇಲ್ಲಾಂದರೆ ಪಾಸ್ಪೋರ್ಟ್ನ ಡೆಪಾಸಿಟ್ ಆಗಿ ತಗೊಳ್ತಾರೆ. ಪರ್ ಅವರ್ ಆರ್ ಪರ್ ಡೇ ಫೀ ಕ್ಯಾಲ್ಕುಲೇಟ್ ಮಾಡಿ ಚಾರ್ಜ್ ಮಾಡ್ತಾರೆ. ನೀವು ಯಾವ ವೆಹಿಕಲ್ ತಗೊಳ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ಎಲಿವೇಟರ್ಸಲ್ಲಿ ರೈಟ್ ಸೈಡಲ್ಲಿ ನಿಂತ್ಕೊಬೇಕು, ಲೆಫ್ಟ್ ಸೈಡಲ್ಲಿ ಸ್ಪೇಸ್ ಬಿಟ್ಟಿರಬೇಕು. ಯಾಕಂತ ಹೇಳಿದ್ರೆ ಯಾರಿಗಾದ್ರೂ ಎಮರ್ಜೆನ್ಸಿ ಇದ್ದರೆ ಅವರು ಈ ಥರ ಕ್ಲೈಮ್ ಮಾಡಿಕೊಂಡು ಲೆಫ್ಟ್ ಸೈಡಿಂದ ಹೋಗ್ತಾರೆ. ಆ್ಯಂಡ್ ಎಲ್ಲ ಸ್ಟೇಷನ್ಸಲ್ಲೂ ಈ ಥರ ಎಲಿವೇಟರ್ಸ್ ಇರಲ್ಲ. ಸೊ ಸ್ಕೈ ಟ್ರೈನ್ ಆರ್ MRTನ ತೊಗೊಂಡ್ರೆ ಏರ್ಪೋರ್ಟಿಂದ ಬಂದು ಲಗೇಜಸ್ನ ಕ್ಯಾರಿ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅನ್ನಿಸ್ತು. ನಾವಿವಾಗ ಮೊದಲಿಗೆ ವಾಟರನ್ಗೆ ಹೋಗ್ತೀವಿ, ಅದಾದಮೇಲೆ ದ ಗ್ರ್ಯಾಂಡ್ ಪ್ಯಾಲೇಸ್, ಫೈನಲ್ ಆಗಿ ಐಕಾನ್ಸಿಯಮ್ ಮಾಲ್ಗೆ ಹೋಗ್ತೀವಿ. ಸೊ ವಾಟರನ್ ರೀಚ್ ಆಗೋದಕ್ಕೆ 2 ಆಪ್ಷನ್ ಇದೆ: ಥ್ರೂ MRT ಇಲ್ಲ ಥ್ರೂ ಬೋಟ್ ಆರ್ ಫೆರಿ. ಸೊ MRTಯಿಂದ ರೀಚ್ ಆಗಬೇಕಂತ ಹೇಳಿದ್ರೆ ನಿಯರೆಸ್ಟ್ MRT ಸ್ಟೇಷನ್ ಬಂದುಬಿಟ್ಟು ಇತ್ಸಾರಾ ಪಾಪ್ ಅಂತ. ಇಲ್ಲಿಂದ ಟುಕ್ ತೊಗೊಳ್ಬೋದು, ಇಲ್ಲಾಂದರೆ ವಾಕ್ ಮಾಡ್ಕೊಂಡು ಹೋಗ್ಬೋದು. ಲೆಸ್ ದೆನ್ 1 ಕಿಲೋಮೀಟರ್ ಇದೆ. ಆ್ಯಂಡ್ ಫೆರಿಯಿಂದ ಬಂದರೆ ಅಲ್ಲಿಂದ ಒಂದು ಎಂಟ್ರೆನ್ಸ್ ಇದೆ, ವಾಟರನ್ ಅಂತಲೇ ಸ್ಟಾಪ್ ನೇಮು. ಇವತ್ತು ನಾವಿಲ್ಲಿ ಥಾಯ್ ಕಾಸ್ಟ್ಯೂಮ್ ಶೂಟ್ ಮಾಡಿಸ್ತಾ ಇದ್ದೀವಿ. ಸೊ ಇವಾಗ ಕಾಸ್ಟ್ಯೂಮ್ ಸೆಲೆಕ್ಟ್ ಮಾಡೋದಕ್ಕೆ ಬಂದಿದ್ದೀವಿ. ನಾವು ರೆಂಟ್ ಮಾಡಿದಂಥ ಪ್ಲೇಸ್ ನೇಮ್ ಬಂದುಬಿಟ್ಟು ದ ಕಂಟೈನರ್ ಸ್ಟೋರ್ ಅಂತ. ಇದು ವಾಟರನ್ ಎಂಟರ್ ಆಗಬೇಕಂದ್ರೆ ಫಸ್ಟಿಗೆ ಸಿಗುತ್ತೆ ಈ ಶಾಪು. ಇಲ್ಲಿ ಬರೀ ಫೀಮೇಲ್ಸ್ಗೆ ಮಾತ್ರ ಇತ್ತು, ಬಟ್ ಬೇರೆ ಶಾಪ್ಸಲ್ಲಿ ಮೇಲ್ ಕಾಸ್ಟ್ಯೂಮ್ಸ್ ಕೂಡ ಅವೈಲೇಬಲ್ ಇದೆ. ಕಾಸ್ಟ್ಯೂಮ್ ರೆಂಟಲ್ ಪ್ರೈಸ್ 150 ಥಾಯ್ ಬಾಟ್ ಇಂದ ಸ್ಟಾರ್ಟ್ ಆಗುತ್ತೆ. ಕೆಲವೊಂದು ಸ್ಟೋರ್ಸಲ್ಲಿ ಇದರಲ್ಲಿ ಹೇರ್ ಸ್ಟೈಲ್ ಮತ್ತು ಮೇಕಪ್ನ ಇನ್ಕ್ಲೂಡ್ ಮಾಡಿರ್ತಾರೆ. ಇನ್ನು ಕೆಲವೊಂದು ಸ್ಟೋರ್ಸಲ್ಲಿ ಬರೀ ಕಾಸ್ಟ್ಯೂಮ್ ರೆಂಟಲ್ಗೆ ಇಷ್ಟು ಪ್ರೈಸ್ ಚಾರ್ಜ್ ಮಾಡ್ತಾರೆ. ಇಟ್ ವೇರೀಸ್ ಫ್ರಮ್ ಶಾಪ್ ಟು ಶಾಪ್. ಸೊ ಆ ವಾಟರನ್ ರೋಡ್ ಎಂಟರ್ ಆಗ್ತಿದ್ದಂಗೆ ಒಂದು ರೋಡ್ ಫುಲ್ ಆಫ್ ಕಾಸ್ಟ್ಯೂಮ್ ರೆಂಟಲ್ ಶಾಪ್ಸ್ ಇರುತ್ತೆ. ಸೊ ನೀವು ಎಲ್ಲ ಶಾಪ್ಸ್ನ ಚೆಕ್ ಮಾಡಿ ನಿಮಗೆ ಯಾವ್ದು ಬೆಸ್ಟ್ ಅಂತ ಅನಿಸುತ್ತೆ ಅದನ್ನು ಚೂಸ್ ಮಾಡ್ಬೋದು. ಕಾಸ್ಟ್ಯೂಮ್ ರೆಂಟ್ ಮಾಡಿದಾದ್ಮೇಲೆ ನಿಮ್ಮ ಹತ್ರ ಹೆವಿ ಬ್ಯಾಗ್ ಇದ್ದರೆ ಆ ಬ್ಯಾಗ್ನ ಶಾಪಲ್ಲಿ ಇಟ್ಬಿಟ್ಟು ಹೋಗ್ಬೋದು. ಇವಾಗ ನಾವು ಫೋಟೋ ಶೂಟ್ಗೆ ಹೋಗ್ತಾ ಇದ್ದೀವಿ. ಈ ಟ್ರೆಡಿಷನಲ್ ಥಾಯ್ ಕಾಸ್ಟ್ಯೂಮ್ ನೇಮ್ ಬಂದುಬಿಟ್ಟು ಚಕ್ರಿ ಅಂತ. ಇದು ಥೈಲ್ಯಾಂಡಲ್ಲಿ ಬರೀ ಫೆಸ್ಟಿವಲ್ ಟೈಮಲ್ಲಿ ವೇರ್ ಮಾಡ್ತಾರೆ. ಈಗ ನಾವು ವಾಟರನ್ ಎಂಟ್ರೆನ್ಸ್ ಹತ್ರ ಇದ್ದೀವಿ. ಇಲ್ಲಿ ಟಿಕೆಟ್ಗೆ ಕ್ಯೂ ಅಲ್ಲಿ ನಿಂತ್ಕೊಂಡು ಟಿಕೆಟ್ ತೊಗೋಬೇಕು ಎಂಟ್ರೆನ್ಸು. ಸೊ 200 ಪರ್ ಪರ್ಸನ್, 200 ಥಾಯ್ ಬಾತ್ ಪರ್ ಪರ್ಸನ್ ಎಂಟ್ರಿ ಫೀ ಇರುತ್ತೆ. ಇಲ್ಲಿ ಟಿಕೆಟ್ ಕೊಟ್ಟಿದ್ದಾದಮೇಲೆ ಕೈ ಮೇಲೆ ಸ್ಟ್ಯಾಂಪ್ ಮಾಡ್ತಾರೆ ಆ್ಯಂಡ್ ಒಂದು ವಾಟರ್ ಬಾಟಲ್ ಕೂಡ ಕೊಡ್ತಾರೆ. ದಿಸ್ ಇಸ್ ಅವರ್ ಫೋಟೋಗ್ರಾಫರ್. ಇಲ್ಲಿ ಫೋಟೋಶೂಟ್ ಕಾಸ್ಟ್ ಎಲ್ಲ ಹೇಗಿದೆ ಅಂದರೆ ಪರ್ ಅವರ್ ಆರ್ 30 ಮಿನಿಟ್ಸ್ ಕೊಡ್ತಾರೆ. ಸೊ ಇಫ್ ಯು ಗೋ ಫಾರ್ 30 ಮಿನಿಟ್ಸ್ ಯು ಕ್ಯಾನ್ ಗೆಟ್ ಇಟ್ ಫಾರ್ 700-800 ಬಾಟ್, ಆ್ಯಂಡ್ ಇಫ್ ಯು ಗೋ ಫಾರ್ 1 hour ದೇ ಚಾರ್ಜ್ ಲೈಕ್ 1500.
ನಾನು ಸುಮಾರು ಥಾಯ್ ಕಾಸ್ಟ್ಯೂಮ್ ಶೂಟ್ ವಿಡಿಯೋಸ್ ನೋಡಿದ್ದೀನಿ ಆನ್‌ಲೈನಲ್ಲಿ. ಎಲ್ಲದ್ರಲ್ಲೂ ಬಾರ್ಗೈನ್ ಮಾಡ್ಬೋದಂತ ಹೇಳ್ತಾರೆ. ಬಟ್ ಇಲ್ಲಿ ಬಾರ್ಗೈನ್ ವರ್ಕ್ ಆಗಲ್ಲ. ಫಸ್ಟಿಗೆ 1 ಅವರ್‌ಗೆ ಪ್ರೈಸ್ ಕೋಟ್ ಮಾಡ್ತಾರೆ. 1500 ಥಾಯ್ ಬಾತ್ ಅಂತ. ಆಮೇಲೆ ಅವ್ರು ಹಾಫ್ ಆನ್ ಅವರ್ ಪ್ಯಾಕೇಜ್ ಇದೆ ಅಂತ ಹೇಳೋದೇ ಇಲ್ಲ. ನಾವೇ ಬಾರ್ಗೈನಿಂಗ್ ಸ್ಟಾರ್ಟ್ ಮಾಡಿದಾಗ ಹಾಫ್ ಆನ್ ಅವರ್‌ಗೆ 800 ಥಾಯ್ ಬಾತ್‌ಗೆ ಒಪ್ಕೊಳ್ತಾರೆ. ಬಟ್ ಇದು ಅವರ ಸ್ಟ್ಯಾಂಡರ್ಡ್ ಪ್ರೈಸಸ್. ಹಾಫ್ ಆನ್ ಅವರ್‌ಗೆ 800 ಥಾಯ್ ಬಾತ್, 1 ಅವರ್‌ಗೆ 1500 ಥಾಯ್ ಬಾತ್. ಹಾಫ್ ಆನ್ ಅವರ್ ಪ್ಯಾಕೇಜ್ ತೊಗೊಂಡ್ರೆ ಬರೀ ಟೆಂಪಲ್ ಏನಿದೆ ಅದ್ರ ಸುತ್ತ ಅಷ್ಟೇ ಫೋಟೋಶೂಟ್ ಮಾಡ್ಕೊಡ್ತಾರೆ. ಆ್ಯಂಡ್ 1 ಅವರ್ ಪ್ಯಾಕೇಜ್ ತೊಗೊಂಡ್ರೆ ಈ ಟೆಂಪಲ್ ಕಾಂಪೌಂಡ್ ಒಳಗಡೆನೆ ಸ್ವಲ್ಪ ಗಾರ್ಡನ್ ಏರಿಯಾ ಎಲ್ಲ ಇದೆ. ಸೊ ಅಲ್ಲೆಲ್ಲ ಫೋಟೋಶೂಟ್ ಮಾಡ್ಕೊಡ್ತಾರೆ. ಎಂಟ್ರಿ ಫೀ ಏನಿದೆ ಅದು ಫಾರಿನರ್ಸ್‌ಗೆ ಮಾತ್ರ. ಫೋಟೋಗ್ರಾಫರ್ಸ್‌ಗೇನು ಎಂಟ್ರಿ ಫೀ ಇರೋದಿಲ್ಲ. ಆ್ಯಂಡ್ ಥೈಲ್ಯಾಂಡಲ್ಲಿ ಎಲ್ಲ ಕಡೆ ನಾನು ಅಬ್ಸರ್ವ್ ಮಾಡಿದ್ದೇನಂತ ಹೇಳಿದ್ರೆ ಥೈಲ್ಯಾಂಡ್ ಸಿಟಿಸನ್ಸ್‌ಗೆ ಎಂಟ್ರಿ ಫೀ ಎಲ್ಲೂ ಇರೋದಿಲ್ಲ. ಬರೀ ಫಾರಿನರ್ಸ್‌ಗೆ ಮಾತ್ರ ಎಂಟ್ರಿ ಫೀ ಇರುತ್ತೆ. ಇನ್ನು ಇನ್‌ಸ್ಟಾಗ್ರಾಮಲ್ಲಿ ಸರ್ಚ್ ಮಾಡಿದ್ರೆ ಪ್ರೊಫೆಷನಲ್ ಫೋಟೋಗ್ರಾಫರ್ಸ್ ಪ್ರೊಫೈಲ್ಸ್ ಕೂಡ ಇರುತ್ತೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು 2000, 2500 ಥಾಯ್ ಬಾತ್ ಈ ಥರ ಎಲ್ಲ ಚಾರ್ಜ್ ಮಾಡ್ತಾರೆ. ವಾಟರನ್ನ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿದ್ರೆ ಟೆಂಪಲ್ ಆಫ್ ಡಾನ್ ಅಂತ ಬರುತ್ತೆ. ಇದು ಬೇಸಿಕಲಿ ಬುದ್ಧ ಟೆಂಪಲ್. ಇಲ್ಲಿ ಹಳೇದೊಂದು ಬುದ್ಧಿಸ್ಟ್ ಮೊನಾಸ್ಟ್ರಿ ಇತ್ತು. ಇದಕ್ಕೆ ಟೆಂಪಲ್ ಆಫ್ ಡಾನ್ ಅಂತ ಹೇಗೆ ಹೆಸರು ಬಂತಂತ ಹೇಳಿದ್ರೆ 1767 ಕಿಂಗ್ ತಾಕ್ಸಿನ್ ಅನ್ನೋರು ಆಯುತಾಯ ಕಂಪ್ಲೀಟಾಗಿ ಡೆಸ್ಟ್ರಾಯ್ ಆಗೋವಾಗ ಚಯೋಪ್ರಯ ರಿವರಿಂದ ಈ ಬುದ್ಧಿಸ್ಟ್ ಮೊನಾಸ್ಟ್ರಿ ಹತ್ರ ಬಂದು ಇಳಿತಾರೆ. ಆವಾಗ ಅರ್ಲಿ ಮಾರ್ನಿಂಗ್ ಆಗಿರುತ್ತೆ. ಆವಾಗಷ್ಟೇ ಫಸ್ಟ್ ರೇಸ್ ಆಫ್ ಸನ್ ಈ ಟೆಂಪಲ್ ಮೇಲೆ ಬೀಳ್ತಾ ಇರುತ್ತೆ. ಅದಕ್ಕೆ ಇದನ್ನು ವಾಟರೂನ್ ಅಂತ ಕರೀತಾರೆ. ಈ ಎಂಟ್ರಿ ಫೀ ಏನಿರುತ್ತೆ ವಾಟರೂನ್ಗೆ ಅದು ಎಂಟೈರ್ ಡೇಗೆ ವ್ಯಾಲಿಡ್ ಇರುತ್ತೆ. ಅವ್ರ ಕೈ ಮೇಲೆ ಸ್ಟ್ಯಾಂಪ್ ಮಾಡಿರ್ತಾರೆ. ಸೊ ಆ ಸ್ಟ್ಯಾಂಪ್ನ ತೋರಿಸಿ ನೀವು ಮಲ್ಟಿಪಲ್ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಮಾಡ್ಬೋದು. ನಾವು ನಿನ್ನೆ ಥೈಲ್ಯಾಂಡಲ್ಲಿ ಲ್ಯಾಂಡ್ ಆದಾಗಿಂದ ಇದು ನಮ್ಮ ಫಸ್ಟ್ ಪ್ರಾಪರ್ ಮೀಲ್. ಇದನ್ನು ಪರ್ಡ್ ಕ್ರಾಪೋ ಅಂತ ಕರೀತಾರೆ. ಬೇಸಿಕಲಿ ಇದು ಚಿಕನ್ ವಿತ್ ಬೆಸಿಲ್ ಲೀವ್ಸ್ ಮತ್ತು ರೈಸ್ ಮತ್ತು ಆಮ್ಲೆಟ್ ಇರುತ್ತೆ. ತುಂಬ ಯಮ್ಮಿ ಆಗಿತ್ತಿದು. ವಾಟರೂನಿಂದ ದ ಗ್ರ್ಯಾಂಡ್ ಪ್ಯಾಲೇಸ್‌ಗೆ ನಾವಿವಾಗ ಬೋಟಲ್ಲಿ ಹೋಗಬೇಕು. ಇಲ್ಲಿ ಬೋಟ್ ಕಾಸ್ಟ್ ಬಂದ್ಬಿಟ್ಟು 2 ಥರ ಇದೆ. 30 ಬಾತ್ ಮತ್ತು 40 ಬಾತ್. 30 ಬಾತ್ ಟಿಕೆಟ್ ತೊಗೊಂಡ್ರೆ ತುಂಬ ವೆಯ್ಟ್ ಮಾಡಬೇಕಾಗುತ್ತೆ. ನಾವು ಆಲ್ಮೋಸ್ಟ್ 1 ಅವರ್ ವೆಯ್ಟ್ ಮಾಡಿದ್ದೀವಿ. ಆ್ಯಂಡ್ 40 ಬಾತ್ ಟಿಕೆಟ್ ತೊಗೊಂಡ್ರೆ ಎವ್ರಿ 5 ಮಿನಿಟ್ಸ್ ಬೋಟ್ಸ್ ಬರ್ತಾನೆ ಇತ್ತು. ವಾಟರೂನ್ ಪಿಯರ್ 1, ವಾಟರೂನ್ ಪಿಯರ್ 2 ಅಂತ 2 ಸ್ಟಾಪ್ಸ್ ಇದೆ ವಾಟರೂನ್ ಟೆಂಪಲಲ್ಲಿ. ಸೊ ವಾಟರೂನ್ ಪಿಯರ್ 1ನಿಂದ ಐಕಾನ್ಸಿಯಂ ಮಾಲಿಗೆ ಹೋಗೋ ಬೋಟ್ಸ್ ಬೋರ್ಡ್ ಮಾಡ್ಬೋದು. ಆ್ಯಂಡ್ ವಾಟರೂನ್ ಪಿಯರ್ 2ಇಂದ ದ ಗ್ರ್ಯಾಂಡ್ ಪ್ಯಾಲೇಸ್ಗೆ ಹೋಗೋ ಬೋಟ್ಸ್‌ನ ಬೋರ್ಡ್ ಮಾಡ್ಬೋದು. ಇನ್ನು ಈ ಬೋಟ್ ಆರ್ ಫೆರೀಸ್‌ಗೆ ಡೇ ಪಾಸ್ ಕೂಡ ಅವೈಲಬಲ್ ಇದೆ. 150 ಥಾಯ್ ಬಾತ್ ಪರ್ ಪರ್ಸನ್ ಕಾಸ್ಟ್ ಆಗುತ್ತೆ. ಇದು ಎಲ್ಲ ಸ್ಟಾಪ್ಸಲ್ಲೂ ಅವೈಲಬಲ್ ಇರುತ್ತೆ. ಸೊ ಅದನ್ನು ಪರ್ಚೇಸ್ ಮಾಡಿದ್ರೆ ಅರೌಂಡ್ 21 ಸ್ಟಾಪ್ಸ್ ಇದೆ ಅಲಾಂಗ್ ಚಯೋಪ್ರಯ ರಿವರ್. ನಾವು 1 ಅವರ್ ವೆಯ್ಟ್ ಮಾಡಿದ್ದಕ್ಕೂ ನಮಗೆ ಏರ್ ಕಂಡೀಷನ್ಡ್ ಫೆರಿನೇ ಸಿಕ್ತು. ಬ್ಯಾಂಕಾಕಲ್ಲಿ ಹ್ಯೂಮಿಡಿಟಿ ತುಂಬಾ ಇರುತ್ತೆ. ನಾವು ವೆಯ್ಟ್ ಮಾಡ್ತಾ ಇದ್ವಿ ಒಂದು ಏರ್ ಕಂಡೀಷನ್ ಫೆರಿ ಸಿಕ್ಕಲಿ ಅಂತ. ನಮಗಂತೂ ಇದು ತುಂಬ ಹೆಲ್ಪ್ಫುಲ್ ಆಯಿತು. ವಾಟರೂನಿಂದ ದ ಗ್ರ್ಯಾಂಡ್ ಪ್ಯಾಲೇಸ್‌ಗೆ ಹಾರ್ಡ್ಲಿ 5 ಟು 10 ಮಿನಿಟ್ಸ್ ಫೆರಿ ರೈಡ್ ಅಷ್ಟೇ. ಇಲ್ಲಿ ಕಾಣಿಸ್ತಾ ಇದೆಯಲ್ವಾ ಅದೇ ದ ಗ್ರ್ಯಾಂಡ್ ಪ್ಯಾಲೇಸ್. ಇವಾಗ ನಾವು ಬ್ಯಾಂಕಾಕ್‌ನ ದ ಗ್ರ್ಯಾಂಡ್ ಪ್ಯಾಲೇಸ್ ಸ್ಟಾಪ್ ರೀಚ್ ಆಗಿದ್ದೀವಿ. ಇಲ್ಲಿಂದ ಗ್ರ್ಯಾಂಡ್ ಪ್ಯಾಲೇಸ್ ಎಂಟ್ರೆನ್ಸ್ ಅರೌಂಡ್ 600 ಟು 700 ಮೀಟರ್ಸ್ ಇದೆ. ಸೊ ಅಲ್ಲಿ ತನಕ ವಾಕ್ ಮಾಡಬೇಕು. ಈ ವೈಟ್ ಕಲರ್ ಕಾಂಪೌಂಡ್ ಏನು ನೋಡ್ತಿದ್ದೀರಾ ಅದೇ ಗ್ರ್ಯಾಂಡ್ ಪ್ಯಾಲೇಸ್. ಬಟ್ ಎಂಟ್ರೆನ್ಸ್‌ಗೆ ಈ ರೋಡ್‌ನ ಕ್ರಾಸ್ ಮಾಡಿ ಸ್ವಲ್ಪ ದೂರ ವಾಕ್ ಮಾಡಬೇಕು. ಈ ರೋಡ್‌ನ ಕ್ರಾಸ್ ಮಾಡೋದಕ್ಕೆ ಒಂದು ಅಂಡರ್ ಪಾಸ್ ಇದೆ ಆ್ಯಂಡ್ ಅಲ್ಲಿಗೆ ಹೋಗೋದಕ್ಕೆ ಎಲಿವೇಟರ್ ಇದು. ಈ ರಬ್ಬರ್ ಕೋಟಿಂಗ್ ಎಲ್ಲ ಫುಲ್ ಮೆಲ್ಟ್ ಆಗೋಗಿದೆ ಬಿಸಿಲಿಗೆ. ಈ ರೆಡ್ ಕಲರ್ ಬಸ್ ಏನು ಕಾಣಿಸ್ತಾ ಇದೆ ಅದು ಪ್ಯಾಲೇಸ್ ಬಸ್. ಕಾನ್ ಅಂತ ಒಂದು ಶೋ ಇದೆ. ಅದನ್ನು ನೋಡೋದಕ್ಕೆ ಬೇರೆ ಪ್ಲೇಸ್ಗೆ ಹೋಗಬೇಕು. ಸೊ ಅಲ್ಲಿಗೆ ಹೋಗೋದಕ್ಕೆ ಈ ಬಸ್‌ನ ಯೂಸ್ ಮಾಡ್ಬೋದು. ಗ್ರ್ಯಾಂಡ್ ಪ್ಯಾಲೇಸ್‌ಗೆ ಎಂಟ್ರಿ ಫೀ 500 ಥಾಯ್ ಬಾತ್ ಪರ್ ಪರ್ಸನ್ ಇರುತ್ತೆ. ಆ್ಯಂಡ್ ಟಿಕೆಟ್ನ ಒಂದ್ಸತಿ ಪರ್ಚೇಸ್ ಮಾಡಿದ್ರೆ 7 ಡೇಸ್ಗೆ ವ್ಯಾಲಿಡ್ ಇರುತ್ತೆ. 4 ಆ್ಯಕ್ಟಿವಿಟೀಸ್ ಇನ್ಕ್ಲೂಡ್ ಆಗಿರುತ್ತೆ. ಎಮೆರಾಲ್ಡ್ ಬುದ್ಧ ಟೆಂಪಲ್, ಕ್ವೀನ್ ಶ್ರೀಕೃತ್ ಮ್ಯೂಸಿಯಂ, ಆರ್ಟ್ ಮ್ಯೂಸಿಯಂ ಮತ್ತು ಕಾರ್ನ್ ಶೋ ಎಲ್ಲ 4 ಆ್ಯಕ್ಟಿವಿಟೀಸ್ಗೂ ಒಂದೇ ಟೈಮ್ ವಿಸಿಟ್ ಮಾಡೋದಕ್ಕಾಗೋದು. ಬಟ್ 7 ಡೇಸಲ್ಲಿ ಯಾವಾಗಾದರೂ ವಿಸಿಟ್ ಮಾಡ್ಬೋದು. ಗ್ರ್ಯಾಂಡ್ ಪ್ಯಾಲೇಸ್ ಮತ್ತು ವಾಟರೂನ್ ಎರಡೂ ಕಡೆ ಸ್ಟ್ರಿಕ್ಟಾಗಿ ಡ್ರೆಸ್ ಕೋಡ್ನ ಫಾಲೋ ಮಾಡಬೇಕು. ಶೋಲ್ಡರ್ ಆ್ಯಂಡ್ ನೀಸ್ ಕವರ್ ಆಗಿರೋಂಥ ಡ್ರೆಸ್ನ ಮಾತ್ರ ವೇರ್ ಮಾಡಬೇಕು. ಅರ್ಲಿ ಮಾರ್ನಿಂಗ್ ಅರೌಂಡ್ 8:30ಇಂದ ಗ್ರ್ಯಾಂಡ್ ಪ್ಯಾಲೇಸ್‌ಗೆ ವಿಸಿಟರ್ ಎಂಟ್ರಿ ಅಲೋ ಮಾಡ್ತಾರೆ. ಸೊ 8:30ಗೆ ಬಂದರೆ ಕ್ರೌಡ್ ಕಡಿಮೆ ಇರುತ್ತೆ. ಸೊ ಆರಾಮಾಗಿ ಕವರ್ ಮಾಡ್ಬೋದು. ಅರೌಂಡ್ 3 ಟು 4 ಅವರ್ಸ್ ಬೇಕು ಎಂಟೈರ್ ಪ್ಯಾಲೇಸ್ ಕವರ್ ಮಾಡೋದಕ್ಕೆ. ಈ ಕ್ಲಿಪ್ಸಲ್ಲಿ ಏನು ನೋಡ್ತಾ ಇದ್ದೀರಾ ಅದಕ್ಕಿಂತ ರಿಯಲ್ ಆಗಿ ನೋಡೋದಕ್ಕೆ ಗ್ರ್ಯಾಂಡ್ ಪ್ಯಾಲೇಸ್ ತುಂಬಾ ಚೆನ್ನಾಗಿದೆ. ಇಂಟ್ರಿಕೇಟ್ ಮೊಸೈಕ್ ವರ್ಕ್ ಆಗಿರ್ಬೋದು, ಇಲ್ಲ ಕಾರ್ವಿಂಗ್ಸ್ ಆಗಿರ್ಬೋದು, ಇಲ್ಲಾಂದರೆ ಇಂಟ್ರಿಕೇಟ್ ಮಿರರ್ ವರ್ಕ್ಸ್ ಆಗಿರ್ಬೋದು. ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದೆ ರಿಯಲ್ ಆಗಿ ನೋಡೋದಕ್ಕೆ.
ಇನ್ನು ಗ್ರ್ಯಾಂಡ್ ಪ್ಯಾಲೇಸ್ ಎಂಟರ್ ಆಗ್ತಿದ್ದಂಗೆ ಮೊದಲಿಗೆ ಸಿಗೋದು ಎಮೆರಾಲ್ಡ್ ಬುದ್ಧ. ಎಮೆರಾಲ್ಡ್ ಬುದ್ಧನ ಥಾಯ್ ಪೀಪಲ್ ತುಂಬಾನೇ ಸೇಕ್ರೆಡ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಇದನ್ನ 15th ಸೆಂಚುರಿಯಲ್ಲಿ ಚಿಯಾಂಗ್ ಮಾಯಲ್ಲಿ ಹೈಡ್ ಮಾಡಿ ಇಟ್ಟಿರ್ತಾರೆ. ಅದನ್ನ ಯಾರೋ ಒಬ್ರು ಕಿಂಗ್ ಡಿಸ್ಕವರ್ ಮಾಡಿ ಜನರೇಷನ್ ಇಂದ ಜನರೇಷನ್ಗೆ ಪಾಸ್ ಆನ್ ಆಗ್ತಾ ಫೈನಲ್ ಆಗಿ ಬ್ಯಾಂಕಾಕ್ ಅಲ್ಲಿರುವಂಥ ಗ್ರ್ಯಾಂಡ್ ಪ್ಯಾಲೇಸ್ ಅಲ್ಲಿ ಇದಕ್ಕೆ ಟೆಂಪಲ್ನ ಕನ್ಸ್ಟ್ರಕ್ಟ್ ಮಾಡಿ ಇಲ್ಲಿ ಇಟ್ಟಿರ್ತಾರೆ. ಸೊ ಇಲ್ಲಿಗೆ ಹೋಗಕ್ಕೆ ಮುಂಚೆ ಸ್ಲಿಪ್ಪರ್ನ ಹೊರಗಡೆ ಬಿಟ್ಟು ಹೋಗಬೇಕು. ಆ್ಯಂಡ್ ಇಲ್ಲಿ ಲೋಟಸ್ ಫ್ಲವರ್ ಏನಿದೆ ಅಲ್ಲಿ ಹೋಲಿ ವಾಟರ್ ಇಟ್ಟಿರ್ತಾರೆ. ಸೊ ಆ ಫ್ಲವರಿಂದ ವಾಟರ್ನ ತಲೆ ಮೇಲೆ ಹಾಕೊಂಡು ಹೋಗ್ಬೋದು ಟೆಂಪಲ್ ಒಳಗೆ. ಇಲ್ಲಿ ಒಂದು ಕಡೆ ಬುದ್ಧ ಸ್ಟ್ಯಾಚು ಇದೆ. ಈ ಸ್ಟ್ಯಾಚು ಮುಂದೆ ವಿಳ್ಯದೆಲೆ, ಅಡಿಕೆ ಮತ್ತು ಫ್ಲವರ್ ಎಲ್ಲ ಇಟ್ಟಿದ್ರು. ಇದೆಲ್ಲ ನೋಡೋದಕ್ಕೆ ಸೇಮ್ ನಾವು ನಮ್ಮ ಟೆಂಪಲ್ಸಲ್ಲಿ ಹೇಗಿಟ್ಟಿರ್ತೀವಲ್ಲ ಅದೇ ಥರ ಇದೆ ಅಂತ ಅನ್ನಿಸ್ತು. ಇವಾಗ ನಾವು ಕ್ವೀನ್ ಶ್ರೀಕೃತ್ ಮ್ಯೂಸಿಯಂ ಎಂಟರ್ ಆಗ್ತಾ ಇದ್ದೀವಿ. ಇದೊಂದು ಟೆಕ್ಸ್ಟೈಲ್ ಮ್ಯೂಸಿಯಂ ಆ್ಯಂಡ್ ಈ ಎಂಟ್ರೆನ್ಸ್ ಅದು ತುಂಬಾ ರಾಯಲ್ ಆಗಿತ್ತು. ಈ ಕ್ಲಿಪ್ಪಿಂಗ್ಸಲ್ಲಿ ಏನೂ ಇಲ್ಲ, ನೀವು ರಿಯಲ್ ಆಗಿ ನೋಡಬೇಕು. ತುಂಬಾ ಚೆನ್ನಾಗಿದೆ, ಪ್ರತಿಯೊಂದು ಪ್ಲೇಸು ತುಂಬಾ ಚೆನ್ನಾಗಿದೆ ಗ್ರ್ಯಾಂಡ್ ಪ್ಯಾಲೇಸಲ್ಲಿ ರಿಯಲ್ ಆಗಿ ನೋಡೋದಕ್ಕೆ. ಸೊ ಈ ಮ್ಯೂಸಿಯಮಲ್ಲಿ ಏನಿದೆ ಅಂತ ಹೇಳಿದ್ರೆ ಥಾಯ್ ಪೀಪಲ್ದು ಟ್ರೆಡಿಷ್ನಲ್ ಡ್ರೆಸ್ಸಸ್ಸಿಂದ ಮಾಡರ್ನ್ ಡ್ರೆಸ್ಸಸ್ವರೆಗೂ ಯಾವ್ಯಾವ ಥರ ಡ್ರೆಸ್ಸಸ್ ಇತ್ತು ಅದೆಲ್ಲದನ್ನು ಡಿಸ್ಪ್ಲೇ ಮಾಡಿದ್ದಾರೆ. ಮತ್ತು ಈ ಥಾಯ್ ರಾಯಲ್ ಫ್ಯಾಮಿಲಿಯವರು ಯಾವ್ಯಾವ ಅಕೇಶನ್ಸ್ಗೆ ಯಾವ್ಯಾವ ಥರ ಡ್ರೆಸ್ ವೇರ್ ಮಾಡ್ತಿದ್ರು ಎಲ್ಲದನ್ನು ಡಿಸ್ಪ್ಲೇ ಮಾಡಿದ್ದಾರೆ. ಡಿಫ್ರೆಂಟ್ ಟೈಪ್ಸ್ ಆಫ್ ವರ್ಕ್ಸ್ ಏನೇನು ಮಾಡ್ತಿದ್ರು, ಡಿಫ್ರೆಂಟ್ ಜನ್ರೇಷನ್ಸಿಂದ ಅದು ಹೇಗೆ ಇವಾಲ್ವ್ ಆಗಿದೆ, ಅವರು ಡ್ರೆಸ್ಸಿಂಗ್ಸ್ ಎಲ್ಲ ಹೇಗೆ ಇವಾಲ್ವ್ ಆಗಿದೆ ಎಲ್ಲದನ್ನು ಡಿಸ್ಪ್ಲೇ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿ ಒಂದು ಹಾಲಲ್ಲಿ ಥಾಯ್ ರಾಯಲ್ ಫ್ಯಾಮಿಲಿಯವ್ರ ಫೋಟೋಸ್ ಡಿಸ್ಪ್ಲೇ ಮಾಡಿ ಹಿಸ್ಟ್ರಿನ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಈ ಮ್ಯೂಸಿಯಂ ಎಂಟರ್ ಆಗಬೇಕಂದ್ರೆ ಸ್ಟ್ಯಾಂಪ್ ಪಾಸ್ಪೋರ್ಟ್ ಅಂತ ಹೇಳಿ ಕಾರ್ಡ್ಸ್ನ ಇಟ್ಟಿರ್ತಾರೆ ಎಂಟ್ರೆನ್ಸಲ್ಲಿ. ಅದನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಯಾವ್ಯಾವ ಪ್ಲೇಸ್ ವಿಸಿಟ್ ಮಾಡ್ತೀರಾ ಥ್ರೂ ಔಟ್ ದಿಸ್ ಟೆಕ್ಸ್ಟೈಲ್ ಮ್ಯೂಸಿಯಂ ಅಲ್ಲೆಲ್ಲ ಒಂದೊಂದು ಸ್ಟ್ಯಾಂಪ್ಸ್ ಇಟ್ಟಿರ್ತಾರೆ. ಆ್ಯಂಡ್ ಆ ಸ್ಟ್ಯಾಂಪ್ ನೇಮ್ಸ್ನ ಈ ಪಾಸ್ಪೋರ್ಟಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ಆ ಸ್ಟ್ಯಾಂಪ್ನ ನೀವು ಹುಡುಕಿ ಅದನ್ನು ಸ್ಟ್ಯಾಂಪ್ ಮಾಡ್ಕೋಬೋದು. ಅದನ್ನು ಸೊವೆನಿಯರ್ ಥರ ನೀವು ತೊಗೊಂಡು ಬರ್ಬೋದು. ಇಲ್ಲಿ ಈವ್ನಿಂಗ್ ಪರೇಡ್ ಕೂಡ ನಡೆಯುತ್ತೆ, ಅದನ್ನು ನೋಡ್ಬೋದು. ಇವಾಗ ನಾವು ಕಾರ್ನ್ ಶೋ ನೋಡೋದಕ್ಕೆ ಸಾಲಾ ರಾಯಲ್ ಥಿಯೇಟರ್ಗೆ ಹೋಗ್ತಾ ಇದ್ದೀವಿ. ಇದು ಗ್ರ್ಯಾಂಡ್ ಪ್ಯಾಲೇಸಿಂದ ಸ್ವಲ್ಪ ದೂರದಲ್ಲಿದೆ, ಅದಕ್ಕೆ ನಾವು ಈ ರೆಡ್ ಬಸ್ನ ಬೋರ್ಡ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಆ್ಯಂಡ್ ಈ ಶೋದು ಟೈಮಿಂಗ್ಸ್ ಎಲ್ಲ ಗ್ರ್ಯಾಂಡ್ ಪ್ಯಾಲೇಸ್ ಎಂಟರ್ ಆದಾಗಲೇ ಡಿಸ್ಪ್ಲೇ ಮಾಡಿರ್ತಾರೆ. ಸೊ ಅದರದ್ದು ನೀವು ಫೋಟೋ ತೊಗೊಳ್ಬೋದು. ಆ್ಯಂಡ್ ಒನ್ ಡೇಯಲ್ಲಿ 4 ಶೋಸ್ ಏನೋ ಇರುತ್ತೆ. ಆ್ಯಂಡ್ ಇನ್ ಕೇಸ್ ನೀವೇನಾದರೂ ಸೇಮ್ ಡೇ ಕವರ್ ಮಾಡೋದಕ್ಕಾಗಿಲ್ಲ ಅಂದರೆ ಗ್ರ್ಯಾಂಡ್ ಪ್ಯಾಲೇಸ್ ಎಂಟ್ರಿ ಟಿಕೆಟ್ 7 ಡೇಸ್ಗೆ ವ್ಯಾಲಿಡ್ ಇರುತ್ತೆ. ಸೊ 7 ಡೇಸಲ್ಲಿ ನೀವು ಯಾವಾಗ ಬೇಕಾದರೂ ಆ ಶೋನ ವಾಚ್ ಮಾಡ್ಬೋದು. ಬೇಸಿಕಲಿ ಇದು ಥಾಯ್ ವರ್ಷನ್ ಆಫ್ ರಾಮಾಯಣ. ಇದನ್ನು ಡ್ಯಾನ್ಸ್ ಫಾರ್ಮಲ್ಲಿ ಪ್ಲೇ ಮಾಡ್ತಾರೆ. ಕಾರ್ನ್ ಶೋನ ಮುಗಿಸ್ಕೊಂಡು ನಾವಿವಾಗ ಐಕಾನ್ಸಿಯಂ ಮಾಲ್ ಕಡೆಗೆ ಹೊರಟಿದ್ದೀವಿ. ಇಲ್ಲಿಂದ ಐಕಾನ್ಸಿಯಂ ಮಾಲ್ಗೆ ಹೋಗೋದಕ್ಕೆ 2 ಆಪ್ಷನ್ ಇದೆ. ಒಂದು ಮತ್ತೆ ಆ ರೆಡ್ ಬಸ್ಸಸ್ ವಾಪಸ್ ಬರುತ್ತೆ ಸಾಲಾ ಥಿಯೇಟರ್ ಹತ್ರ. ಅಲ್ಲಿಂದ ಗ್ರ್ಯಾಂಡ್ ಪ್ಯಾಲೇಸ್ಗೆ ಹೋಗಿ ಮತ್ತೆ ಅಲ್ಲಿಂದ ಚಿಯೋಪ್ರಯ ರಿವರಲ್ಲಿ ಥ್ರೂ ಬೋಟ್ ಆರ್ ಫೆರಿ ಐಕಾನ್ಸಿಯಂ ಮಾಲ್ಗೆ ಹೋಗ್ಬೋದು. ಇನ್ನೊಂದು ಆಪ್ಷನ್ ಏನಪ್ಪ ಅಂತ ಹೇಳಿದ್ರೆ ಈ ಥರ ರೋಡಲ್ಲಿ ಎಲೆಕ್ಟ್ರಿಕ್ ಬಸ್ಸಸ್ ಇರುತ್ತೆ. ಸೊ ಆ ಬಸ್ಸಸ್ಸಲ್ಲಿ ಹೋಗ್ಬೋದು. ನಮಗೆ ಬಸ್ ಕನ್ವೀನಿಯೆಂಟ್ ಅಂತ ಅನ್ನಿಸ್ತು. ಸೊ ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ನೀವೇನಾದರೂ ಫೆರಿದು ಡೇ ಪಾಸ್ ತೊಗೊಂಡಿದ್ರೆ ವಾಪಸ್ ಗ್ರ್ಯಾಂಡ್ ಪ್ಯಾಲೇಸ್ ಹತ್ರ ಹೋಗಿ ಅಲ್ಲಿಂದ ಬೋಟಲ್ಲಿ ಚಯೋಪ್ರಯ ರಿವರಿಂದ ಐಕಾನ್ಸಿಯಂ ಮಾಲ್ ರೀಚ್ ಆಗ್ಬೋದು.
ಬ್ಯಾಂಕಾಕಲ್ಲೂ ಸೇಮ್ ಬ್ಯಾಂಗ್ಳೂರ್ ಥರ ಟ್ರಾಫಿಕ್ ಜಾಮ್ ಆಗ್ತಾನೆ ಇರುತ್ತೆ. ಸೊ ನಿಮ್ಗೇನಾದ್ರು ಫಿಕ್ಸ್ಡ್ ಪ್ಲ್ಯಾನ್ಸ್ ಇದ್ದರೆ MRT ಅಥವಾ ಸ್ಕೈ ಟ್ರೈನ್ ಅಥವಾ ಫೆರಿನ ಚೂಸ್ ಮಾಡೋದು ಕನ್ವೀನಿಯಂಟ್ ಆಗಿರುತ್ತೆ. ಟಾಪ್ 10 ಲಾರ್ಜೆಸ್ಟ್ ಮಾಲ್ಸ್ ಇನ್ ದ ವರ್ಲ್ಡ್ ಲಿಸ್ಟಲ್ಲಿ 3 ಮಾಲ್ಸ್ ಬ್ಯಾಂಕಾಕಲ್ಲೇ ಇದೆ. ಒಂದು ಐಕಾನ್ಸಿಯಂ ಮಾಲ್, ಒಂದು ಸೆಂಟ್ರಲ್ ವರ್ಲ್ಡ್, ಇನ್ನೊಂದು ಸಿಯಾಮ್ ಪ್ಯಾರಗಾನ್. ಇವಾಗ ನಾವು ಬ್ಯಾಂಕಾಕ್ನ ಫೇಮಸ್ ಆ್ಯಂಡ್ ಲಕ್ಸುರಿ ಶಾಪಿಂಗ್ ಡೆಸ್ಟಿನೇಷನ್ ಆದ ಐಕಾನ್ಸಿಯಂ ಮಾಲ್ಗೆ ಬಂದಿದ್ದೀವಿ. ಐಕಾನ್ಸಿಯಂ ಮಾಲ್ನ ಜನರಲ್ ಆಗಿ ಮದರ್ ಆಫ್ ಆಲ್ ಮಾಲ್ಸ್ ಇನ್ ಥೈಲ್ಯಾಂಡ್ ಅಂತ ಕರೀತಾರೆ. ಯಾಕಂದರೆ ಇಲ್ಲಿ ಬರೀ ಶಾಪಿಂಗ್ ಮಾತ್ರ ಅಲ್ಲ, ಫುಡ್, ಕಲ್ಚರ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಎಲ್ಲದನ್ನೂ ಒಂದೇ ಪ್ಲೇಸಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಇದೇ ಇಲ್ಲಿನ ಟುಕ್ ಟುಕ್. ಐಕಾನ್ಸಿಯಂ ಮಾಲಲ್ಲಿ ನಾನು ರೆಕಮೆಂಡ್ ಮಾಡೋ ಫಸ್ಟ್ ಪ್ಲೇಸ್ ಅಂದರೆ ಸೂಕ್ ಸಿಯಾಮ್. ಇದು ಗ್ರೌಂಡ್ ಫ್ಲೋರಲ್ಲೇ ಇದೆ. ಸೂಕ್ ಸಿಯಾಮ್ ಇಸ್ ನಥಿಂಗ್ ಬಟ್ ಫುಡ್ ಕೋರ್ಟ್. ಇಲ್ಲಿ ಥೈಲ್ಯಾಂಡ್ನ ಡಿಫ್ರೆಂಟ್ ಪಾರ್ಟ್ಸ್ನ ಅಥೆಂಟಿಕ್ ಡಿಶಸ್ನ ಇಲ್ಲಿ ಟ್ರೈ ಮಾಡ್ಬೋದು. ಮ್ಯಾಂಗೋ ಸ್ಟಿಕ್ಕಿ ರೈಸ್ ಆಗಿರ್ಬೋದು, ಇಲ್ಲ ಪಡ್ಥಾಯ್ ಆಗಿರ್ಬೋದು, ಇಲ್ಲ ಕೊಕೊನಟ್ ಐಸ್ ಕ್ರೀಮ್ ಆಗಿರ್ಬೋದು, ಥಾಯ್ ಟೀ ಆಗಿರ್ಬೋದು. ಈ ಥರ ಡಿಫ್ರೆಂಟ್ ಅಥೆಂಟಿಕ್ ಥಾಯ್ ಡಿಶಸ್ನ ಇಲ್ಲಿ ಟ್ರೈ ಮಾಡ್ಬೋದು. ಇದು ಒಂಥರ ಇಂಡೋರ್ ಫ್ಲೋಟಿಂಗ್ ಮಾರ್ಕೆಟ್ ಥರ ಡಿಸೈನ್ ಮಾಡಿದ್ದಾರೆ. ನೀವು ಅಥೆಂಟಿಕ್ ಥಾಯ್ ಡಿಶಸ್ನ ಟ್ರೈ ಮಾಡಬೇಕಂದ್ರೆ ಈ ಪ್ಲೇಸ್ನ ಮಿಸ್ ಮಾಡದೆ ವಿಸಿಟ್ ಮಾಡಬೇಕು. ಐಕಾನ್ಸಿಯಂ ಮಾಲ್ ಬ್ಯಾಂಕಾಕಲ್ಲಿ ಒನ್ ಆಫ್ ದಿ ಲಕ್ಸುರಿ ಮಾಲ್ಸ್ ಅಂತಲೇ ಹೇಳ್ಬೋದು. ಬಿಕಾಸ್ ಈ ಮಾಲ್ನ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ 54 ಬಿಲಿಯನ್ ಥಾಯ್ ಬಾತ್ ಸ್ಪೆಂಡ್ ಮಾಡಿದ್ದಾರೆ. ಲೂಯಿ ವಿಟಾನ್, ಗುಚ್ಚಿ, ಪ್ರಾಡಾ ಮತ್ತು ಇನ್ನೂ ನಾನು ಕೇಳದೇ ಇರೋಂಥ ಸುಮಾರು ಲಕ್ಸುರಿ ಬ್ರ್ಯಾಂಡ್ ಸ್ಟೋರ್ಸ್ನ ನಾವು ಐಕಾನ್ಸಿಯಂ ಮಾಲಲ್ಲಿ ನೋಡ್ಬೋದು. ಐಕಾನ್ಸಿಯಂ ಮಾಲ್ ಬ್ಯಾಂಕಾಕಲ್ಲಿ ಇರೋಂಥ ಎಲ್ಲ ಮಾಲ್ಸಿಗೆ ಕಂಪೇರ್ ಮಾಡಿದ್ರೆ ತುಂಬಾ ಯುನೀಕ್. ಯಾಕಂತ ಹೇಳಿದ್ರೆ ಇಲ್ಲಿ ಒಂದು ಕಡೆ ಲಕ್ಸುರಿ ಬ್ರ್ಯಾಂಡ್ಸ್ ಮತ್ತು ಲಕ್ಸುರಿ ಬ್ಯಾಂಕಾಕ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೋದು, ಮತ್ತು ಇನ್ನೊಂದು ಕಡೆ ಅಥೆಂಟಿಕ್ ಟ್ರೆಡಿಷ್ನಲ್ ಥಾಯ್ ಕಲ್ಚರ್ನ ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಮಾಡರ್ನ್ ಲಕ್ಸುರಿ ಬ್ಯಾಂಕಾಕ್ ವೈಬ್ ಮತ್ತು ಟ್ರೆಡಿಷ್ನಲ್ ಥಾಯ್ ಕಲ್ಚರ್ ಎರಡನ್ನೂ ಒಂದೇ ಕಡೆ ಎಕ್ಸ್ಪೀರಿಯನ್ಸ್ ಮಾಡಬೇಕಂದ್ರೆ ಐಕಾನ್ಸಿಯಂ ಮಾಲ್ನ ಡೆಫಿನೆಟಾಗಿ ವಿಸಿಟ್ ಮಾಡಲೇಬೇಕು. ಫೋಟೋ ಲವರ್ಸ್ಗಂತೂ ಐಕಾನ್ಸಿಯಂ ಮಾಲ್ ಪ್ಯಾರಡೈಸ್ ಅಂತಲೇ ಹೇಳ್ಬೋದು. ಬಿಕಾಸ್ ಎವ್ರಿ ಫ್ಲೋರಲ್ಲಿ ಯುನೀಕ್ ಆಗಿರೋಂಥ ಲಕ್ಸುರಿ ಡೆಕೋರ್ಸ್ನ ನೋಡ್ಬೋದು. ಸೊವೆನಿಯರ್ಸ್ನ ಶಾಪ್ ಮಾಡಬೇಕಂದ್ರೂ ಐಕಾನ್ಸಿಯಂ ಮಾಲಲ್ಲಿ ತುಂಬಾ ಆಪ್ಷನ್ಸ್ ಇದೆ. ಬಿಗ್ಗೆಸ್ಟ್ ಅಟ್ರಾಕ್ಷನ್ ಇನ್ ಐಕಾನ್ಸಿಯಂ ಮಾಲ್ ಅಂತ ಹೇಳಿದ್ರೆ ಈ ಜೈಂಟ್ ಬ್ರೀತಿಂಗ್ ಡಾಗ್ ಅಂತಲೇ ಹೇಳ್ಬೋದು. ಇದನ್ನು ವೀಡಿಯೋಸಲ್ಲಿ ನೋಡಿದ್ರೆ ಒಂದು ಕ್ಷಣಕ್ಕೆ ಇದು ರಿಯಲ್ ಡಾಗ್ ಅಂತಲೇ ಅನಿಸುತ್ತೆ. ಬಟ್ ರಿಯಲ್ ಆಗಿ ಹೋಗಿ ನೋಡಿದ್ರೆ ತುಂಬ ಜೈಜಾಂಟಿಕ್ ಸ್ಟ್ರಕ್ಚರ್ ಇದು. ಇದು ತಾಂಬುರಿನ್ಸ್ ಅಂತ ಒಂದು ಕೊರಿಯನ್ ಫ್ರೇಗ್ರೆನ್ಸ್ ಬ್ರ್ಯಾಂಡ್ ಇದೆ. ಸೊ ಆ ಸ್ಟೋರಲ್ಲಿ ಸುಮ್ಮನೆ ಅಟ್ರಾಕ್ಷನ್ಗಂತ ಇಟ್ಟಿದ್ದಾರೆ. ಇನ್ನು ಐಕಾನ್ಸಿಯಂ ಮಾಲಲ್ಲಿ ರಿವರ್ ಸೈಡ್ ಪ್ರೊಮೆನೇಡ್ ಕೂಡ ಇದೆ. ಸೊ ಈವ್ನಿಂಗ್ ಟೈಮ್ ಈ ಮಾಲ್ನ ವಿಸಿಟ್ ಮಾಡಿದ್ರೆ ಚಯೋಪ್ರಾಯ ರಿವರ್ ಹತ್ರ ವಾಕ್ ಮಾಡ್ತಾ ಈ ಲೈಟಿಂಗ್ಸ್ ಎಲ್ಲ ನೋಡ್ಬೋದು. ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಇನ್ನು ಕೆಲವೊಂದು ದಿನ ಇಲ್ಲಿ ಸ್ಪೆಷಲ್ ಪರ್ಫಾರ್ಮೆನ್ಸಸ್ ಕೂಡ ನಡೆಯುತ್ತೆ. ಐಕಾನ್ಸಿಯಂ ಮಾಲಿಂದ ಹೊರಗಡೆ ಬಂದಮೇಲೆ ನೀವಿವಾಗ ನೋಡ್ತಿರೋದು ಬ್ಯಾಂಕಾಕ್ನ ಗೋಲ್ಡ್ ಶಾಪ್. ಇದು ಗೋಲ್ಡ್ ಶಾಪ್ ಮುಂದೆ ಇರುವಂಥ ಗಾರ್ಬೇಜ್ ಕಲೆಕ್ಷನ್ ಆ್ಯಂಡ್ ಇದು ಬ್ಯಾಂಕಾಕ್ನ ವರ್ಲ್ಡ್ ಫೇಮಸ್ ಮಸಾಜ್ ಸೆಂಟರ್. ಆ್ಯಂಡ್ ಇವಾಗ ನೀವು ನೋಡ್ತಿರೋದು ಬ್ಯಾಂಕಾಕ್ನ ಹಳೇ ನಾನ್ AC ಬಸ್. ಇದು ಸೇಮ್ ನಮ್ಮ ಹಳೇ ಕಾಲದ BMTC ಬಸ್ ಇರ್ತಿತ್ತಲ್ಲ ಅದೇ ವೈಬ್ ಕೊಡುತ್ತೆ.
ಇನ್ನು ನಮ್ಮ ಬ್ಯಾಂಗ್ಳೂರಲ್ಲಿ ₹5 ಡ್ರಿಂಕಿಂಗ್ ವಾಟರ್ ಸೆಂಟರ್ಸ್ ಇರೋ ಹಾಗೆ ಇಲ್ಲಿ 1 ಬಾತ್ ಡ್ರಿಂಕಿಂಗ್ ವಾಟರ್ ಇಟ್ಟಿರ್ತಾರೆ. ಸೊ ಇಲ್ಲಿ ಬಾಟಲ್ಸ್‌ನ ಫಿಲ್ ಮಾಡ್ಕೋಬೋದು. 1 ಬಾತ್ ಕಾಯಿನ್‌ನ ಇನ್ಸರ್ಟ್ ಮಾಡಿದ್ರೆ ವಾಟರ್ ಫಿಲ್ ಮಾಡ್ಬೋದು. ಆ್ಯಂಡ್ ಇವಾಗ ನೀವು ನೋಡ್ತಿರೋದು ಹಳೇ ಕಾಲದ ಬಿಲ್ಡಿಂಗ್ಸ್. ಬ್ಯಾಂಕಾಕಲ್ಲಿ ಒಂದು ಸ್ಟ್ರೀಟ್ ಫುಲ್ ಆಫ್ ಹಳೇ ಕಾಲದ ಬಿಲ್ಡಿಂಗ್ಸ್ ಇತ್ತು. ಬಟ್ ಇದು ನನಗೆ ನೋಡೋದಕ್ಕೆ ಜಪಾನ್ ವೈಬ್ ಕೊಡ್ತಾ ಇತ್ತು. ಈ ಸ್ಟ್ರೀಟ್ ನೋಡೋದಕ್ಕೆ ನಿಮಗೆ ಯಾವ ಪ್ಲೇಸ್ ಅಥವಾ ಯಾವ ಕಂಟ್ರಿ ಥರ ಕಾಣಿಸುತ್ತೆ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಫೈನಲಿ ಇವಾಗ ನಾವು 7-Elevenಗೆ ಬಂದಿದ್ದೀವಿ. 7-Eleven ಸ್ಟೋರಿನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಒನ್ ಕ್ರೇಜಿ ಇಂಟ್ರೋವರ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಆಲ್ ವಿತ್ ಎಪಿಸೋಡ್ 3 ಆಫ್ ಥೈಲ್ಯಾಂಡ್ ಸೀರೀಸ್. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.